ನಿಮ್ಗೆ ಯಾರಾದ್ರೂ ಕ್ರಶ್ ಇದಾರಂತೆ? ಅದು ಒಬ್ನೇ ಕ್ರಶ್. ಲಾಸ್ಟ್ ಫಾರ್ ಸೌಜನ್ಯ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನ್ನುವಂಥದ್ದು. ನಮ್ಮ ಸರ್ಕಾರ ಅನ್ನುವಂಥದ್ದು ಅಷ್ಟೊಂದು ವೀಕ್ ಇದೆಯಾ ಅನ್ನುವಂಥದ್ದು ಒಂದು ಥಾಟ್ ನನಗೆ. ರಾಜಕೀಯದವರಿಗೆ ಅದು ಇನ್ನೂ ಕಣ್ಣಿಗೆ ಬಿದ್ದಿಲ್ಲ ಅನ್ಸುತ್ತೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪೂರ್ಣ ಲಾಗ್ಸ್. ನಾನು ನಿನ್ನೆ ಒಂದು ಇನ್ಸ್ಟಾದಲ್ಲಿ ಸ್ಟೇಟಸ್ ಹಾಕಿದ್ದೆ, ಆಯ್ತಾ? ಆಸ್ಕ್ ಮಿ ಎ ಕ್ವಶನ್, ಐ ವಿಲ್ ಆನ್ಸರ್ ಇನ್ ಮೈ ಯೂಟ್ಯೂಬ್ ಚಾನಲ್ ಅಂತ. ಸೊ ಎಲ್ಲ ಕ್ವಶನ್ ಕೇಳಿದ್ವಿ. ನಾನು ಆ ಕ್ವಶನ್ ಎಲ್ಲ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಂಡಿದ್ದೆ, ಆಯ್ತಾ? ಸೊ ಇವಾಗ ಅದಕ್ಕೆ ನಾನು ಆನ್ಸರ್ ಮಾಡ್ತೇನೆ. ಎಲ್ಲ ತುಂಬ ಜನ ಕ್ವಶನ್ ಕೇಳಿದ್ರಿ, ಬಟ್ ನಾನು ಎಲ್ಲದಕ್ಕೂ ಆನ್ಸರ್ ಮಾಡೋಕ್ಕಾಗಲ್ಲ, ಏನಕ್ಕಂದರೆ ತುಂಬ ಕ್ವಶನ್ಸ್ ಇರುತ್ತೆ. ಸೊ ಅದಕ್ಕೆ ಅದರಲ್ಲಿ ಸೆಲೆಕ್ಟೆಡ್ ಕ್ವಶನ್ಸ್ ತೆಗೆದುಬಿಟ್ಟು ನಾನು ಇವಾಗ ಆನ್ಸರ್ ಮಾಡ್ತೀನಿ, ಆಯಿತಾ? ಫಸ್ಟ್ ಕ್ವಶನ್, ಕಾರ್ಕಳ ಯಾವಾಗ ಬಂದಿದ್ದು, ನೆಕ್ಸ್ಟ್ ಬರೋದು ಯಾವಾಗ ಅಂತ ಗೊತ್ತಿಲ್ಲ. ಏನಕ್ಕಂದರೆ 16 ಇಯರ್ಸ್ ಬ್ಯಾಕ್ ಒಮ್ಮೆ ಬಂದಿದೆ, ಆಮೇಲೆ ಇವಾಗ ಬಂದಿದ್ದು. ಬಟ್ ನೆಕ್ಸ್ಟ್ ಯಾವಾಗ ಬರ್ತೀನಿ ಅಂತ ನನಗೆ ಇನ್ನೂ ಗೊತ್ತಿಲ್ಲ. ವಾಟ್ ಈಸ್ ಯುವರ್ ಬ್ಯೂಟಿ ಸೀಕ್ರೆಟ್? ಏನೇ ಇಲ್ಲ. ಆಲ್ಮೋಸ್ಟ್ ನಾನು ಇಷ್ಟಪಡೋದಂದರೆ ನಿನ್ನೆದು ಅನ್ನ ಬರುತ್ತಲ್ಲ, ಇದು ಕುಚ್ಚಿಗೆ ನಿನ್ನೆದು ಅನ್ನ ಇವತ್ತು ತಿಂತೀನಿ ಅಷ್ಟೇ. ಲಿಪ್ಸ್ಟಿಕ್ ಬಿಟ್ಟರೆ ಸನ್ಸ್ಕ್ರೀನ್ ಅಷ್ಟೇ. ಯುವರ್ ಫ್ರಮ್, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನನ್ನ ಊರು ಕುಂದಾಪುರ ಮತ್ತು ಬೈಂದೂರು, ಎರಡು ನನ್ನ ಊರೇ. ಬಟ್ ನಾನು ಬೆಳೆದಿದ್ದೆಲ್ಲ ಬೈಂದೂರಲ್ಲಿ. ಗಿವ್ ಮಿ ಯುವರ್ ಇನ್ಸ್ಟಾ. ಪೂರ್ಣ ಲಾಗ್ಸ್ ಅಂತ ಸರ್ಚ್ ಮಾಡಿ ಸಿಗುತ್ತೆ ನಿಮಗೆ, ಅದು ಇನ್ಸ್ಟಾದಲ್ಲಿ. ಯಾಕೆ ಇವಾಗ ಫೋಟೋಶೂಟ್ ಮಾಡ್ತಿಲ್ಲ? ಏನು ಅದು ಫೋಟೋಶೂಟ್ ಇದು ಕ್ರೇಜೇ ಹೋಗ್ಬಿಟ್ಟಿದೆ. ಎನಿ ಇಂಟ್ರೆಸ್ಟ್ ಇನ್ ಮಾಡೆಲಿಂಗ್? ಒಂದು ಟೈಮಲ್ಲಿ ನನ್ನ ಡ್ರೀಮ್ ಅದು. ವೆನ್ ಐ ವಾಸ್ ಇನ್ ಡಿಗ್ರಿ ದ ಟೈಮ್ ನನಗೆ ಅದು ಡ್ರೀಮ್ ಆಗಿತ್ತು ಮಾಡೆಲಿಂಗ್ ಮಾಡಬೇಕಂತ, ಬಟ್ ಅದಾಗಿಲ್ಲ. ಸೊ ಇಂಟ್ರೆಸ್ಟ್, ಇವಾಗ ಇಂಟ್ರೆಸ್ಟ್ ಅಲ್ಲ, ಆ ಥರ ಏನೂ ಇಲ್ಲ. ಹೂ ಐ ಆಮ್ ಟು ಯು ಅಂತ ಹಾಕಿದ್ದೀರಾ. ವೆಲ್ ವಿಶ್, ಬೆಸ್ಟ್ ಫ್ರೆಂಡ್ ಅಂತ ಮೆನ್ಷನ್ ಮಾಡ್ಬೋದು. ಕ್ಯಾನ್ ಐ ರಿಪೀಟ್ ಇಟ್ ಅಗೇನ್? ಹೌ ಬ್ಯೂಟಿಫುಲ್ ಯುವರ್ ಲೈಫ್, ಐ ಫೀಲ್ ಜೆಲಸ್, ಐ ಲಾಸ್ಟ್ ಮೈ ಕ್ವೀನ್. ಲೈಕ್ ಒಂದು ಕ್ವಶನ್ ಇದೆಯಲ್ಲ, ಅದರಿಂದ ನಾನು ಅವರೊಬ್ಬರಿಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ಹೇಳಕ್ಕೆ ಇಷ್ಟಪಡೋದು. ಯಾರಾದರೂ ನಮ್ಮನ್ನು ತುಂಬ ಪ್ರೀತಿಸ್ತಾ ಇದ್ರೆ ಅಥವಾ ಯಾರಾದರೂ ನಮ್ಮ ಫ್ರೆಂಡ್ಶಿಪ್ನ ಇಷ್ಟಪಟ್ಟು ಬಂದರೆ ಅವ್ರನ್ನ ನಮ್ಮ ಜೊತೆ ನಾವು ಉಳಿಸ್ಕೊಳ್ಳೋಕೆ ಟ್ರೈ ಮಾಡಬೇಕು. ಬಿಟ್ಟು ಹೋಗ್ತೀನಿ ಅಂದರೆ ಅದು ಅವ್ರ ಇಷ್ಟ, ಬಟ್ ನಮ್ಮ ಜೊತೆನೇ ಅವ್ರನ್ನ ಉಳಿಸ್ಕೊಳ್ಳೋಕೆ ನಮ್ಮ ಕೈಲಾದಷ್ಟು ನಾವು ಟ್ರೈ ಮಾಡಬೇಕು. ಒಂದ್ಸಲ ಅವ್ರು ನಮ್ಮನ್ನು ಬಿಟ್ಟು ಹೋದರೆ ಮತ್ತೆ ಅವರಿಗೆ ಮೊದಲಿದ್ದು ಪ್ರೀತಿ ಅಥವಾ ಸ್ನೇಹ ವಾಪಸ್ ಬರಲಿಕ್ಕೆ ಸಾಧ್ಯ ಇಲ್ಲ. ಜಸ್ಟಿಸ್ ಫಾರ್ ಸೌಜನ್ಯ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸ್ವಲ್ಪ ಕಾಂಪ್ಲಿಕೇಟೆಡ್ ಕ್ವಶನ್, ಬಟ್ ಐ ವಿಲ್ ಆನ್ಸರ್. ಐ ಶುಡ್ ಆನ್ಸರ್ ಬಿಕಾಸ್ ಒಂದು ಹುಡುಗಿಗೆ ಅನ್ಯಾಯ ಆಗಿದೆ, ಒಂದು ಫ್ಯಾಮಿಲಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದಾಗ, ಶಿಕ್ಷಣ ಪಡಿತಾ ಇರುವಂಥ ಹುಡುಗಿ, ಅವಳು ಎಷ್ಟೊಂದು ಡ್ರೀಮ್ ಇತ್ತು ಅವಳಿಗೆ. ಅದು ಒಂದು ಮರ ಚಿಗುರುವಾಗನೇ ಚೂಟಿದ್ದು, ಅದಕ್ಕೊಂದು ನ್ಯಾಯ ಸಿಕ್ಕಿಲ್ಲ ಇನ್ನು ಅಂತಂದರೆ ನಮ್ಮ ನ್ಯಾಯ ವ್ಯವಸ್ಥೆ ಅನ್ನುವಂಥದ್ದು, ನಮ್ಮ ಸರ್ಕಾರ ಅನ್ನುವಂಥದ್ದು ಅಷ್ಟೊಂದು ವೀಕ್ ಇದೆಯಾ ಅನ್ನುವಂಥದ್ದು ಒಂದು ಥಾಟ್ ನನಗೆ ಫಸ್ಟ್ ಡೇಯಿಂದನೂ ಬರ್ತಾ ಇತ್ತು. ಸೊ ಇವಾಗಲೂ ಸಹ ಹಾಗೆ ಅನಿಸ್ತಾ ಇದೆ. IIMA ಕಾಲೇಜಾ ನೀವು? ಅಲ್ಲ, ನಾನು IIAM ಕಾಲೇಜ್ ಸ್ಟೂಡೆಂಟ್. ನಾನು ಮಾಸ್ಟರ್ ಮಾಡ್ತಾ ಇದ್ದೀನಿ. ನಾನು ನಿಂಗೆ ಮರಳು ಬಿಡೋದು ಯಾಗಳಿಗೆ? ಮರಳು ಬಿಡೋದಾದರೆ ಇಷ್ಟಲ್ಲಿ ಬಿಡ್ತಿತ್ತು, ಇನ್ನೂ ಬಿಟ್ಟಿಲ್ಲ ನನಗೆ. ಅದು ಬಿಡಲ್ಲ ಬಿಡು, ಯೋಚನೆ ಮಾಡಿಬಿಡೋ ಶಮ್ಮು. ನಿನ್ನ ಮದುವೆ ಯಾವಾಗ? ಆಫ್ಟರ್ 2 years. ವಾಟ್ ಈಸ್ ಫೇಮಸ್ ಇನ್ ಬೈಂದೂರು? ಬೈಂದೂರಲ್ಲಿ ಫೇಮಸ್ ಅಂದರೆ ನಾನು ಇದಕ್ಕೆ ಆನ್ಸರ್ ಮಾಡಲೇಬೇಕು. ನಾನು ಅತಿ ಹೆಚ್ಚು ಇಷ್ಟಪಡೋದು 2-3 ಪ್ಲೇಸ್ ಬೈಂದೂರಲ್ಲಿ. ಅದು ಬಿಟ್ಟರೆ ಮತ್ತೆ ಯಾವುದನ್ನು ಇಷ್ಟಪಡಲ್ಲ. ನಂಬರ್ 1 ಬ್ರಹ್ಮಶ್ರೀ ಬಿರಿಯಾನಿ ಶಾಪ್, ನನ್ನ ಫೇವ್ರೆಟ್ ಶಾಪ್. ನಾನು ಅಲ್ಲಿ ಬಂದರೆ ನಾನು ಅವ್ರಿಗೆ ಅಲ್ಲಿ ಹೋಗ್ತೀನಿ ಆ ಶಾಪ್ಗೆ. ನನ್ನ ಫೇವ್ರೆಟ್ ಶಾಪ್ ಬ್ರಹ್ಮಶ್ರೀ ಶಾಪ್. ಸೆಕೆಂಡ್ ಸೋಮೇಶ್ವರ ಬೀಚ್. ಥರ್ಡ್ ಒನ್ ಒತ್ತಿನ ಕಟ್ಟೆ ಕೆಳಗಡೆ ಒಂದು ನರ್ಸರಿ ಇದೆ, ಅದು. ಆ 3 ಜಾಗ ನಂಗೆ ತುಂಬ ಇಷ್ಟ. ಏನಕ್ಕಂದರೆ ನಾನು ಅಲ್ಲಿ ಗಿಡ ಎಲ್ಲ ತಂದು ಮನೆಯಲ್ಲಿ ನೆಡೋದೆಲ್ಲ ಮಾಡ್ತೇನೆ. ಆ 3 ಜಾಗ ನಂಗೆ ತುಂಬ ಇಷ್ಟ. ಅದನ್ನು ಬಿಟ್ಟರೆ ನಾರ್ಮಲ್ ಆಗಿ ಫೇಮಸ್ ಏನಲ್ಲ ಅಂತ ಹೇಳಬೇಕು ಅಂದರೆ, ಫಸ್ಟ್ ಸೋಮೇಶ್ವರ ಬೀಚ್ ಇದೆ, IB ಫೇಮಸ್ ಇದೆ, ಟೆಂಪಲ್ ರಾಘವೇಂದ್ರ ಟೆಂಪಲ್ ಇರ್ಬೋದು. ಆ ಫುಡ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಮ್ಮ ಊರಲ್ಲಿ ಕೆಲವು ಹೋಟೆಲ್ಗಳಲ್ಲಿ ಅದೆಲ್ಲವೂ ಫೇಮಸ್. ಬೈಂದೂರಲ್ಲಿ ಫೇಮಸ್ ಹೋಟೆಲ್ ಅಂದರೆ ನ್ಯೂ ಶೆಟ್ಟಿ ಲಂಚು. ಆಮೇಲೆ ತುಂಬ ಚೆನ್ನಾಗಿರೋ ನೇಚರ್ ಇದೆ. ಒತ್ತಿನೆಣೆಯಲ್ಲಿ ಒಂದು ವಿಶಾಲವಾದ ಜಾಗ ಇದೆ, ಅದರಲ್ಲಿ ಏರ್ಪೋರ್ಟ್ ಅಥವಾ ಹೆಲಿಪ್ಯಾಡ್ಗಳನ್ನ ಮಾಡ್ಬೋದು. ಬಟ್ ರಾಜಕೀಯದವರಿಗೆ ಅದು ಇನ್ನೂ ಕಣ್ಣಿಗೆ ಬಿದ್ದಿಲ್ಲ ಅನಿಸುತ್ತೆ. ಬಟ್ ಅದೊಂದು ತುಂಬ ಚೆನ್ನಾಗಿರುವ ಜಾಗ, ತುಂಬ ಮಳೆ ಇದೆ. ನೆಕ್ಸ್ಟ್ ಟೈಮ್ ನನಗೆ ಟೈಮ್ ಸಿಕ್ಕಿದ್ರೆ ನಾನು ಅಲ್ಲಿ ಹೋಗಿ ಒಂದು ವಿಡಿಯೋ ಮಾಡ್ತೇನೆ, ಆ ಪ್ಲೇಸ್ನ ನಿಮಗೆ ಸಹ ತೋರಿಸ್ತೇನೆ ನಾನು. ಆಮೇಲೆ ವೆನ್ ಆರ್ ವಿ ಮೀಟಿಂಗ್? ಇಟ್ಸ್ ಬೀನ್ ಎ ಲಾಂಗ್ ಟೈಮ್. ಲೈಕ್ ನಿಯರ್ 3 to 4 months ಆಯಿತು ಮೀಟ್ ಮಾಡಿದೆ. ಸೊ ವಿ ವಿಲ್ ಮೀಟ್ ಸೂನ್. ನಗುವೆಂಬ ಚಪ್ಪರದಿ ಮಣೆ ಹಾಕಿ ನಗುತ್ತಾ ಏಕೆ ಕುಳಿತಿರ್ಬೇಕು? ಕವಿಯೊಬ್ಬರು ಚಂದ ಮಾಡಿ ಕವನ ಬರೆದಿದ್ದಾರೆ. ಚಂದ ಮಾಡಿ ಬರ್ತಿದ್ರು ಈ ಕವನ.
ಐ ಶುಡ್ ಆನ್ಸರ್. ನವ್ವೆಂಬ ಚಪ್ಪರದಿ ಮನೆ ಹಾಕಿ ನಗುತ್ತೆ ಏಕೆ ಕುಡಿತೀರಿ? ಖಾಲಿಯಾದ ಹೃದಯವನ್ನ ಮತ್ತೆ ತುಂಬಿಸುವ ಆಸೆ ನನಗಿಲ್ಲ, ಆದರೆ ತುಂಬಿಸಲೇಬೇಕು, ಅದೊಂದು ಅನಿವಾರ್ಯ. ಬಾಗಿಲನ್ನು ಬಡಿಯುವವರು ಇಲ್ಲ, ಒಳಗಡೆ ನುಗ್ಗುವವರು ಇಲ್ಲ. ನಿಮಗೆ ಯಾರಾದರೂ ಕ್ರಶ್ ಇದ್ದಾರ ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ ಇತ್ತು. ನಾನು ಅದಕ್ಕೆ ಆನ್ಸರ್ ಮಾಡ್ತೆ ಆಯ್ತಾ. ಎಂತಂದರೆ ನಂಗೆ ಒಬ್ರು ಕ್ರಶ್ ಇದ್ರು. ಒಂದಲ್ಲ, ನಾವು ಸಿಂಗಲ್ಸ್ ಅಲ್ವಾ, ಕ್ರಶ್ ಆತನೇ ಇತ್ತು. ಬಟ್ ನನಗೆ ತುಂಬ ಲಾಂಗ್ ಟೈಮಿಂದ ಒಬ್ರು ಕ್ರಶ್ ಇದ್ರು. ಅವ್ರ ಹೆಸರೆಲ್ಲ ಹೇಳಿದ್ರೆ ಪಕ್ಕ ಅವ್ರು ಬಂದು ಹೊಡಿದ್ರು ನನಗೆ. ಅವ್ರ ಹೆಸರೆಲ್ಲ ಹೇಳೋಕೋತಿಲ್ಲ. ಬಟ್ ಹೀ ಈಸ್ ಫ್ರಮ್ ಹೊನ್ನವರ್. ಸೊ ಅದು ಒಬ್ಬನೇ ಕ್ರಶ್. ಲಾಸ್ಟ್ 6 ಮಂತಿಂದ ಒಬ್ಬನೇ ಕ್ರಶ್ ಇದ್ದದ್ದು. ಓಕೆ, ಇನ್ನೂ ತುಂಬ ಕ್ವಶನ್ಸ್ ಎಲ್ಲ ಇದೆ, ಇನ್ನೂ ತುಂಬ ಇದೆ. ಬಟ್ ನಾನು ಅದನ್ನೆಲ್ಲ ಆನ್ಸರ್ ಮಾಡಲಿಕ್ಕೆ ನನ್ನ ವಿಡಿಯೋ ತುಂಬ ದೊಡ್ಡದಾಗತ್ತೆ. ಸೊ ಓಕೆ, ನಾನು ಈ ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್. ವಿಡಿಯೋ ನೋಡಿದವರು ಚೆನ್ನಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.